ನಾನ್ ಸಿಡುಕಿ, ನಾನ್ ಮೂಡಿ, ನನ್ನ ಬಿಹೇವಿಯರ್ ವಿಚಿತ್ರ. ಇನ್ನು ಯಾವ್ಯಾವ ಮಾತುಗಳನ್ನ ಕೇಳಬೇಕು ನಾನು ವೈದ್ಯನಾಥ್? ನನ್ನ ಕೆಲ್ಸಕ್ಕೆ ಸಹಾಯ ಮಾಡೋ ಅಸಿಸ್ಟೆಂಟ್ಗಳು ಆ ಹುಡುಗಿರು ನನ್ನ ಬಗ್ಗೆ ಕಮೆಂಟ್ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ನೀವು. ನಾನೇನ್ ಮಾಡಿದೆ ಸಂಜೀವಿ? ನನಗೂ ಇದಕ್ಕೂ ಏನ್ ಸಂಬಂಧ? ನೋಡು, ಆ ಹೆಣ್ಮಕ್ಳು ನಿನ್ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ಕರೆಸಿ ಮಾತಾಡೋಣ. ಮಾತಾಡಿ ಎಲ್ಲ. ತಪ್ಪು ಮಾತಾಡಿಲ್ಲ, ಅವರು ಸರಿಯಾಗೇ ಮಾತಾಡಿದ್ದಾರೆ. ಮೂಡಿ ಆಗ್ಬಿಟ್ಟಿದ್ದೀನಿ ನಾನು ವೈದ್ಯನಾಥ್. ಅವಶ್ಯಕತೆನೇ ಇಲ್ಲದೆ ಸುಮ್ಮನೆ ಸಿಡುಕ್ತಾ ಇದ್ದೀನಿ. ನೋಡೋರ್ಗೆ ವಿಚಿತ್ರ ಅನ್ಸುತ್ತೆ. ನಿಜಾನೇ ಇದು. ತಪ್ಪಾಗಾಡಿರೋ ಮಾತಲ್ಲ. ಕರ್ಸಿ ಕೂತ್ಕೊಂಡು ಮಾತಾಡಬೇಕಾಗಿರೋದು ಆ ಹೆಣ್ಮಕ್ಳ ಜೊತೆ ಅಲ್ಲ, ಕೂತ್ಕೊಂಡು ಮಾತಾಡಬೇಕಾಗಿರೋದು ನಾವಿಬ್ರು. ಎರಡರಲ್ಲೊಂದು ತೀರ್ಮಾನ ಆಗ್ಬೇಕು. ಮದುವೆ ಆಗ್ತೀನಿ ಅಂತ ಮಾತೇನಿಗೆ ಕೊಟ್ರಿ? ಪ್ರೀತಿ ಪ್ರೇಮ ಅಂತ ಯಾಕೆ ನನ್ನ ಜೊತೆ ಮಾತಾಡಿದ್ರಿ ವೈದ್ಯನಾಥ್? ಪ್ರೀತಿಸಿದ್ದೀನಿ ನಾನು ನಿನ್ನ, ಅದಕ್ಕೆ ಮಾತಾಡಿದೆ. ಆದ್ರೆ ಮದುವೆ ಸದ್ಯಕ್ಕೆ ಸಾಧ್ಯ ಇಲ್ಲ. ಇದೇ ಕಾರಣಕ್ಕೆ ನನ್ನ ತಲೆ ಕೆಟ್ಟಿರೋದು. ನನ್ನ ಮನಃಶಾಂತಿ ಹಾಳಾಗಿದೆ. ಮನೋರೋಗಿಗಳಿಗೆ ಟ್ರೀಟ್ ಮಾಡೋ ಡಾಕ್ಟರ್ ನಾನು. ಆದ್ರೆ ನನ್ನ ಮನಸ್ಸಿಗೆನೆ ರೋಗ ಅಂಟ್ಕೊಂಡಿದೆ. ನನಗೆ ಯಾಕೆ ಟ್ರೀಟ್ಮೆಂಟ್ ಕೊಡೋರು ವೈದ್ಯನಾಥ್? ಬಹುಶಃ ಇದಕ್ಕೆ ನನ್ನ ಹತ್ರ ಔಷಧಿ ಇಲ್ಲ ಸಂಜೀವ್ನಿ. ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ. ಪ್ರೀತಿ ಅಂದ್ರೆ ಏನು ನಿಮ್ಗೆ ಗೊತ್ತಾ? ರಾಧಿಕಾದು ಪ್ರೀತಿ. ಅವಳು ಗಂಡಂದು ಪ್ರೀತಿ ಅಂದ್ರೆ ನೋಡಿ ಕಲ್ತ್ಕೊಳ್ಳಿ. ಪ್ರೀತಿಸೋದು ಅಂದ್ರೆ ಏನು ಅಂತ, ಮಾಡಿರೋ ಪ್ರೀತಿನ ನಿಭಾಯಿಸೋದು ಅಂದ್ರೆ ಏನು ಅಂತ. ಗಂಡ ಎಲ್ಲಿದ್ದಾನೆ ಅಂತ ರಾಧಿಕಾ ಗೊತ್ತಿಲ್ಲ.